ಹಲೋ ಮಕ್ಕಳೇ, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು ಪಾಠ 4 ಕೆಂಪೇಗೌಡರ ಕನಸು ಎಂಬ ಒಂದು ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಈಗ ಸ್ಟಾರ್ಟ್ ಮಾಡೋಣವಾ? ಅಭ್ಯಾಸ. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಮೊದಲನೇ ಪ್ರಶ್ನೆ, ನಮ್ಮ ರಾಜ್ಯದ ರಾಜಧಾನಿ ಯಾವುದು? ಉತ್ತರ: ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು. ಎರಡನೇ ಪ್ರಶ್ನೆ, ಕೆಂಪೇಗೌಡರ ಮೊದಲ ರಾಜಧಾನಿ ಯಾವುದು? ಉತ್ತರ: ಕೆಂಪೇಗೌಡರ ಮೊದಲ ರಾಜಧಾನಿ ಯಲಹಂಕ. ಮೂರನೇ ಪ್ರಶ್ನೆ, ಕೆಂಪೇಗೌಡರು ಬೆಂಗಳೂರನ್ನು ಏಕೆ ಕಟ್ಟಿಸಿದರು? ಉತ್ತರ: ಕೆಂಪೇಗೌಡರ ಕನಸಿನಲ್ಲಿ ದೇವಿ ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ನಗರವನ್ನು ಕಟ್ಟಬೇಕೆಂದು ಪ್ರೇರಣೆ ಸಿಕ್ಕಿದ್ದರಿಂದ ಬೆಂಗಳೂರನ್ನು ಕಟ್ಟಿದರು. ನಾಲ್ಕನೇ ಪ್ರಶ್ನೆ, ಕೆಂಪೇಗೌಡರು ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಏಕೆ ಹೆಸರಿಟ್ಟರು? ಉತ್ತರ: ಕೆಂಪೇಗೌಡರು ತನ್ನ ತಾಯಿ, ಹೆಂಡತಿ ಹಾಗೂ ಸೊಸೆ ಇವರನ್ನು ಬಹಳ ಪ್ರೀತಿಸುತ್ತಿದ್ದರು. ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದ್ದರು. ಆದ್ದರಿಂದ ಅವರ ಸವಿನೆನಪಿಗಾಗಿ ತಾನು ಕಟ್ಟಿಸಿದ ಹೊಸ ನಗರಕ್ಕೆ ಬೆಂಗಳೂರೆಂದು ಹೆಸರಿಟ್ಟರು. ಪ್ರಶ್ನೆ 5, ಅಚ್ಯುತರಾಯರು ಕೆಂಪೇಗೌಡರಿಗೆ 10 ಊರುಗಳನ್ನು ದಾನ ಕೊಡಲು ಕಾರಣವೇನು? ಉತ್ತರ: ಅಂದವಾದ ಬೆಂಗಳೂರು ನಗರದ ಸುದ್ದಿ ಕೇಳಿ ಅಚ್ಯುತರಾಯರಿಗೆ ಬಹಳ ಸಂತೋಷವಾಯಿತು. ಆದ್ದರಿಂದ ಅವರು 10 ಊರುಗಳನ್ನು ದಾನವಾಗಿ ಕೊಟ್ಟರು. 6ನೇ ಪ್ರಶ್ನೆ, ಕೆಂಪೇಗೌಡರು ಗೋಪುರವನ್ನು ಏಕೆ ಕಟ್ಟಿಸಿದರು? ಉತ್ತರ: ಕೆಂಪೇಗೌಡರು 4 ಗೋಪುರಗಳನ್ನು ಶತ್ರುಗಳು ಬರದಂತೆ ಕಾವಲು ಮಾಡಲು ಕಟ್ಟಿಸಿದರು. ಈ ಕೆಳಗಿನ ವಾಕ್ಯಗಳು ಸರಿ ಅಥವಾ ತಪ್ಪು ಎಂಬುದನ್ನು ಗುರುತಿಸಿ. ಮೊದಲನೇ ವಾಕ್ಯ, ವಿಜಯನಗರವು ಕೆಂಪೇಗೌಡರ ರಾಜಧಾನಿಯಾಗಿತ್ತು. ಉತ್ತರ: ತಪ್ಪು. ಈ ಒಂದು ವಾಕ್ಯ ತಪ್ಪು. ಎರಡನೇ ಪ್ರಶ್ನೆ, ಶಿವನಸಮುದ್ರದ ಕಾಡಿನಲ್ಲಿ ಹೊಸ ನಗರವನ್ನು ಕೆಂಪೇಗೌಡರು ಕಟ್ಟಿಸಿದರು. ಉತ್ತರ: ಸರಿ. ಮೂರನೇ ಪ್ರಶ್ನೆ, ಹೊಸ ನಗರವನ್ನು ಕಟ್ಟಲು ಪ್ರೇರಣೆ ಸಿಕ್ಕಿದ್ದು ಒಂದು ಕನಸಿನಿಂದ. ಉತ್ತರ: ಸರಿ. ನಾಲ್ಕನೇ ಪ್ರಶ್ನೆ, ಕೆಂಪೇಗೌಡರ ತಾಯಿಯ ಊರು ಬೆಂಗಳೂರೆಂಬ ಹಳ್ಳಿ. ಉತ್ತರ: ಸರಿ. ಐದನೇ ಪ್ರಶ್ನೆ, ಕೆಂಪಾಂಬುದಿ ಕೆರೆಯನ್ನು ಅಚ್ಯುತರಾಯರು ಕಟ್ಟಿಸಿದರು. ಉತ್ತರ: ತಪ್ಪು. ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ. ಮೊದಲನೇದು, ಕೆಂಪೇಗೌಡರು ಡ್ಯಾಶ್ಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದರು. ಉತ್ತರ: ಪ್ರಜೆ. ಎರಡನೇದು ಪ್ರಶ್ನೆ, ಕನಸಿನಲ್ಲಿ ದೇವಿಯು ಕಾಣಿಸಿಕೊಂಡು ಮರೆಯಾದ ಕಾಡಿನಲ್ಲಿ ಒಂದು ಡ್ಯಾಶ್ವನ್ನು ಕಟ್ಟಬೇಕು ಎಂದು ತಿಳಿಸಿದರು. ಉತ್ತರ: ನಗರ. ಮೂರನೇ ಪ್ರಶ್ನೆ, ಕಸಬುದಾರರಿಂದ ಡ್ಯಾಶ್ ಬೆಳೆದವು. ಉತ್ತರ: ಕೈಗಾರಿಕೆಗಳು. ಮಾದರಿಯಂತೆ ಕೆಳಗಿನ ಪದಗಳನ್ನು ಬರೆಯಿರಿ. ಮಾದರಿ: ನಗರ, ನಗರಗಳು. ಕಾಡು, ಕಾಡುಗಳು. ಹಳ್ಳಿ, ಹಳ್ಳಿಗಳು. ಮರ, ಮರಗಳು. ಶಿಲ್ಪಿ, ಶಿಲ್ಪಿಗಳು. ಕೆರೆ, ಕೆರೆಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.